ನಮಸ್ಕಾರ ವೀಕ್ಷಕರೇ. ಸೊ ಕಾವ್ಯ ಅವ್ರ ಹತ್ರ ಒಬ್ಬರು ರಿಸಲ್ಟ್ ಪಡ್ಕೊಂಡವರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಫಸ್ಟ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ, ಆಮೇಲೆ ಏನು ತೊಂದರೆ ಇತ್ತು ಕಾವ್ಯ ಅವ್ರು ಹೇಳ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಿದ್ದೀವಿ ಸರ್. ಸೊ ಏನು ತೊಂದರೆ ಆಗಿತ್ತು, ಇಲ್ಲಿಗೆ ಬಂದಾದ್ಮೇಲೆ ಏನು ನಿಮಗೆ ಚೇಂಜಸ್ ಕಂಡೈತೆ? ಸರ್ ನಮ್ಗೆ ಸುಮಾರು ಒಂದು 5-6 ವರ್ಷದಿಂದ ಸುಮಾರು ಪ್ರಾಬ್ಲಮ್ಗಳು ಸರ್. ಓಕೆ. ಮನೆಯಲ್ಲಿ ಮಕ್ಕಳಿಗೆ ಒಂದು ಏಳ್ಗೆ ಆಗ್ಲಿಕ್ಕೆ, ಮತ್ತೆ ನಮ್ಗೆ ಆರ್ಥಿಕ ಪರಿಸ್ಥಿತಿನಲ್ಲಿ ಮುಂದೆ ಬರೋದಕ್ಕೆ, ಮತ್ತೆ ಹೆಲ್ತ್ ಇಶ್ಯೂಸ್ಗೆ ಎಲ್ಲ ಒಂಥರ ನಮ್ಗೇನೋ ಒಂದು ಮಾಡಿ ಇಟ್ಬಿಟ್ಟಿದ್ರು. ಓಕೆ ಓಕೆ. ಸೊ ಅದ್ರಿಂದ ನಮ್ಗೆ ಇದಾಗಿದೆ ಅಂತ ತಿಳಿಯಕ್ಕೆ ನಮ್ಗೆ ಒಂದು 2 ವರ್ಷ ಕಳೆದ್ವಿ ನಾವು. ನಿಮ್ಗೆ ಗೊತ್ತಾಗಿಲ್ವಾ ಏನಾಗೈತೆ ಅಂತ? ಹೇಳಿದ್ರು ಸರ್, ನಮ್ಗೆ ಎಲ್ಲ ಮಾಟ ಮಂತ್ರ ಆತರ ಎಲ್ಲ ಮಾಡಿ ಇಟ್ಬಿಟ್ಟಿದ್ರು. ಸೊ ಅದ್ ಮಾಡಿದ್ದು ನಮ್ಗೆ ತಿಳ್ಕೊಳಕೆನೆ 1-2 ವರ್ಷ ಪ್ರಯತ್ನ ಪಟ್ಬಿಟ್ವಿ ನಾವು. ಹಾಗಾಗಿ ನಾವು ಎಲ್ಲ ಸುಮಾರು ಕಡೆ ಎಲ್ಲ ಸ್ವಲ್ಪ ಓಡಾಡಿದ್ವಿ. ಇದು ಯೂಟ್ಯೂಬ್ ಚಾನೆಲ್ಸ್ ಎಲ್ಲ ನೋಡ್ಕೊಂಡು, ನಿಮ್ ಚಾನೆಲ್ ಅಲ್ಲೂ ನಾವು ನೋಡ್ಕೊಂಡು ಈ ತರ ಎಲ್ಲ ಹೋಗಿದ್ವಿ. ನಮ್ಗೆ ಅಷ್ಟು ಪೂರ್ಣ ರೀತಿಯಲ್ಲಿ ಹೊರಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಆಮೇಲೆ ಇಲ್ಲೇ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಾವು ಸುಮಾರು ಇವಾಗ 2 ತಿಂಗಳ ಹತ್ತತ್ರ ಆಯ್ತು. ಅಲ್ಲಿಂದ ನಾವು ಜಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ ಬಂದ್ವಿ. ಅಲ್ಲಿಂದ ದೇವರದು ಎಲ್ಲಾ ದೇವರುಗಳದ್ದು ತುಂಬಾನೇ ಶಕ್ತಿ ಇದೆ ಸರ್ ದೇವಸ್ಥಾನದಲ್ಲಿ. ನಮ್ಗೆ ಅನುಭವ ಆಗಿದೆ. ಈಗ ನಾವು ಬಂದು ನಮ್ಗೆ ಹೇಳಿದ್ರು, ಅಂಜನಾ ಶಾಸ್ತ್ರದಲ್ಲಿ ನೋಡಿ ಹೇಳಿದ್ರು, ನಿಮ್ಮಲ್ಲಿ ಮನೆ ಕುಟುಂಬಸ್ಥರಿಗೆಲ್ಲ ನಿಮ್ಗೆ ಮಾಡಿದ್ದಾರೆ, ಎಲ್ಲರಿಗೂ ಒಂದೊಂದ್ ತರದ್ದು ಇಶ್ಯೂಸ್ ಇದೆ. ಇದರಿಂದ ನೀವು ಹೊರಗ್ ಬರ್ಬೇಕಂದ್ರೆ ಒಂದು ದೊಡ್ಡ ತಡೆ ಎಲ್ಲ ಹೊಡೆಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದ್ರ ಪ್ರಕಾರ ಆ ತಡೆ ಎಲ್ಲ ಹೊಡೆದು 1 ತಿಂಗಳು ಆಯ್ತು ಸರ್. ಇವಾಗ 1.5 ತಿಂಗಳು ಆಯ್ತು. ಸೊ ಅಲ್ಲಿಂದ ಆಚೆ ನಮ್ದು ಏನೇನ್ ಸಮಸ್ಯೆಗಳು ನಾವು ಹೇಳ್ಕೊಂಡು ದೇವ್ರಿಗೆ ಹರಕೆ ಕಟ್ಕೊಂಡು ನಾವು ಅಲ್ಲಿ ನಾವು ತಡೆ ಹೊಡಿಸ್ಕೊಂಡ್ ಬಂದ್ವಲ್ಲ, ಅಲ್ಲಿಂದ ನಮ್ಗೆ 3 ದಿನಕ್ಕೆ ಎಫೆಕ್ಟ್ಸ್ ಎಲ್ಲ ಗೊತ್ತಾಗ್ತಾ ಬಂತು. ನಿಮ್ಗೆ ಚೇಂಜಸ್ ಕಾಣಿಸ್ತು? ಚೇಂಜಸ್ ಕಾಣಿಸ್ತು ನಮ್ಗೆ. ಚೇಂಜಸ್ ಕಾಣಿಸ್ತು. ನಮ್ಮ ದೊಡ್ಡ ಮಗನಿಗೆ ಜಾಬ್ದು ವಿಚಾರವಾಗಿ ಸುಮಾರು ನಾವು ಒಂದು 4 years ಇಂದ ತುಂಬಾ ಒದ್ದಾಡ್ತಾ ಇದ್ವಿ. ಅಟ್ಲೀಸ್ಟ್ ಒಂದ್ ಪ್ರೈವೇಟ್ ಜಾಬ್ ಆದ್ರೂ ಸಿಗ್ಲಿ ಅಂತ ನಾವು ತುಂಬಾ ಒದ್ದಾಡ್ತಾ ಇದ್ವಿ. ಆ ಪ್ರೈವೇಟ್ ಜಾಬ್ಗುನು ನಮ್ಗೆ ಅಲ್ಲಿ ಇಂಟರ್ವ್ಯೂ ಬರುತ್ತೆ, ಮತ್ತೆ ಏನೋ ಒಂದ್ ಕಟ್ ಆಗ್ಬಿಡುತ್ತೆ. ಎಕ್ಸಾಮ್ಸ್ ಬರೀತಾನೆ 1-2 ಮಾರ್ಕ್ಸ್ ಅಲ್ಲಿ ಹೋಗ್ಬಿಡುತ್ತೆ. ಆ ತರ ತುಂಬಾ ಇಶ್ಯೂಸ್ ಆಗಿತ್ತು ಸರ್. ಎಲ್ಲೂನು ಮುಂದಕ್ಕೆ ಹೋಗಕ್ ಸ್ಟೆಪ್ ಇಡಕ್ಕೆ ಕೊಡಲ್ಲ, ಆ ತರ ಒಂದು ಪ್ರಾಬ್ಲಮ್ ಸಮಸ್ಯೆ ಮಾಡಿಟ್ಬಿಟ್ಟಿದ್ರು. ಬೇರೆ ಮನೆ ಕಡೆ ಏನು ಆರೋಗ್ಯದಲ್ಲಿ ತೊಂದರೆಗಳಾಗ್ತಿತ್ತು ಮೇಡಮ್? ಸರ್ ನನಗೆ ಸುಮಾರು ಹೋಗ್ತಾ ಸೊ ಕಲ್ಲು ಏಕ್ದಮ್ ಕಾಲ್ ಮೇಲೆ ಬಿದ್ದು ಹೋಗೋದು, ಚಪ್ಪಡಿ ಕಲ್ಲು. ಆಮೇಲೆ ತಲೆ ಅಂದ್ರೆ ನಡೀತಾ ನಿಂತ್ಕೊಂಡಿದ್ದಾಗ ಅದು ಕಲ್ಲು ಹಂಗೆ ಒಳಗ್ ಹೊಟ್ಟೋಯ್ತು, ಕಾಲ್ ಮೇಲೆ ಬಿದ್ದೋಯ್ತು. ಆಮೇಲೆ ಸುಮ್ನೆ ಆಕ್ಸಿಡೆಂಟ್ ಆಗೋದು, ಮನೆಯಲ್ಲಿ ಬಿದ್ದು ಹೋಗೋದು, ಏಟೆಲ್ಲ ಆಗಿ ಹಣೆಗೆ 5 ಸ್ಟಿಚಸ್ ಆಗೋಯ್ತು ನನ್ಗೆನೆ. ಆ ತರ ಹೋಗ್ತಾ ಗಾಡಿನ ಬಿದ್ದು ಹೋಗಿ ಆಕ್ಸಿಡೆಂಟ್ ಆಗಿ, ಯಾರು ಏನು ಮಾಡಿರಲ್ಲ, ನಾನೇ ಬಿದ್ದು ಹೋಗೋದು, ಕಾಲ್ ಮೇಲೆ ಆಗೋಯ್ತು ಹಾಗೆ. ಸೊ ಅದಕ್ಕೆ ಒಂದು ರೀಸನ್ನೇ ಇಲ್ಲ. ಆ ತರ ಆಗಿ ಕಷ್ಟಗಳು ಒಬ್ಬೊಬ್ರಿಗೆ ಒಂದೊಂದ್ ತರ ಇತ್ತು. ಈಗ ನಮ್ಗೆ ಒಂದು ನೆಮ್ಮದಿ ಅಂತ ಸಿಕ್ತು ಸರ್. ಇಲ್ಲಿ ತಡೆ ಹೊಡೆಸ್ಕೊಂಡಾದ ನಂತರ ನಮ್ಗೆ 1-2 ಎಕ್ಸಾಮ್ಸ್ ಬರೀಲಿಕ್ಕೆ, ಇಂಟರ್ವ್ಯೂಗೆ ಅಟ್ಲೀಸ್ಟ್ ಕರೆದ್ರು ನಮ್ಗೆ. ಮಗನಿಗೆ ಮಗನ ಲೈಫಲ್ಲೂ ಚೇಂಜಸ್ ಕಾಣಿದೆ ಸರ್. ನೀವೀಗ ಬೀಳ್ತಾ ಇಲ್ವಾ ಆ ತರ? ಈಗ ಇಲ್ಲ ಸರ್, ಇಲ್ಲ. ಇವಾಗ ಆ ತರ ಪ್ರಾಬ್ಲಮ್ಗಳು ಏನು ಕಾಣಿಸ್ತಾ ಇಲ್ಲ ನನ್ಗೂನು. ಬೇರೆ ಮನೆ ವಾತಾವರಣದಲ್ಲಿ ನಿಮ್ಗೆ ಮನೆಯಲ್ಲಿ ಇನ್ನೇನಾದ್ರೂ ಬೇರೆ ಬೇರೆ ತೊಂದರೆಗಳಾಗ್ತಿತ್ತಾ ಮೊದಲು? ಸರ್ ನಮ್ಗೆ ಮನೆದು ಒಂದು ಪ್ರಾಪರ್ಟಿ ಸೇಲ್ ಮಾಡ್ಬೇಕು ಅಂತ ನಾವು 1.5 ವರ್ಷದಿಂದ ಒದ್ದಾಡ್ತಿದ್ವಿ. ಸೊ ಆ ಒಂದು ಇಶ್ಯೂ ಕೂಡ ನಮ್ಗೆ ಅಮ್ಮ ಅವರಾಗ್ಲಿ ಕಾವ್ಯ ಅವರು ಆಗ್ಲಿ ಮಾಡ್ಕೊಟ್ಟಿದ್ದು ನಿಂಬೆಹಣ್ಣದು ಇದ್ರಲ್ಲಿ ನಮ್ಗೆ ಬಹಳ ಸಕ್ಸಸ್ ಕಾಣಿದೀವಿ ನಾವು. ಅವರು ಅಗ್ರಿಮೆಂಟ್ ಎಲ್ಲ ಆಯ್ತು ಸರ್. ಇವಾಗ ಅವ್ರು ಮಾಡ್ಕೊಟ್ಟಿದ್ಮೇಲೆ ಹೌದು ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಅದು ರಿಜಿಸ್ಟರ್ ಆಗುತ್ತೆ. ಸೊ ಹಂಗಾಗಿ ನಮ್ಗೆ ಅದ್ರಲ್ಲೂ ಬಹಳ ನೆಮ್ಮದಿ ಆಯ್ತು ನಮ್ಗೆ. ತುಂಬಾ ಚೇಂಜಸ್ ಕಾಣಿದ್ವಿ ಸರ್. ನಾವು 1.5 ತಿಂಗಳಲ್ಲೇನೆ ಬಹಳಷ್ಟು ಚೇಂಜಸ್ ಕಾಣ್ತಾ ಇದೀವಿ. ಸೊ ಈಗ ನೀವು ಏನ್ ಮಾಡ್ಕೊಂಡಿದ್ದೀರಾ ಮೇಡಮ್? ನಾನು ಇದು ಪ್ಲಾನ್ ಬರೆಯೋದು, ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ ಸರ್. ಪ್ಲಾನ್ ಗಳೆಲ್ಲ ಬರೀತೀನಿ, ಮನೆಯಿಂದಾನೇ ಆಪರೇಟ್ ಮಾಡ್ಕೊಂಡು ಹೋಗ್ತೀನಿ, ಲೈಸನಿಂಗ್ ವರ್ಕ್ ತರ.
ಸೊ ಹಂಗಾಗಿ ತುಂಬಾನೇ ಡಲ್ಲು, ಏಳಿಗೆನೆ ಇರ್ಲಿಲ್ಲ, ಆತರ ಎಲ್ಲ ಇತ್ತು. ಇವಾಗ ಒಂದೆರಡು ಸ್ವಲ್ಪ ವರ್ಕ್ ಒಂದ್ ಮೇಲೆ ಒಂದು ಹಾಗೆ ಒಂದು ಸಿಗೋ ತರ ಆಗಿದೆ. ಸೊ ಜಾಬ್ಗಳು ನಿಮಗೂ ಸಿಗ್ತಾ ಇದೆ. ಸ್ವಲ್ಪ ಒಂದೆರಡು ಕೆಲಸ ಕೈಗೆ ಬರ್ತಾ ಇದೆ ಹಾಗೆ. ಓಕೆ, ಅಂದ್ರೆ ನಿಮ್ಗೆ ಇಲ್ಲಿ ಬಂದು ಹೋದ್ಮೇಲೆ ಲೈಫ್ ಬದಲಾಗೈತೆ? ಖಂಡಿತವಾಗ್ಲು ಸರ್. ಓಕೆ, ನಮ್ಮನೆಯವರು ರಿಟೈರ್ಡ್ ಆಗಿದ್ರು. ಸೊ ನಮ್ಗೆ ತುಂಬಾ ತೊಂದರೆಗಳಿತ್ತು. ಅದರಿಂದ ಎಲ್ಲ ಸ್ವಲ್ಪ ಈಗ ಹೊರಗೆ ಬರ್ತಾ ಇದೀವಿ. ಪಾಸಿಟಿವಿಟಿ ನಮ್ಗೆ. ಮನೆಯವರು ಹೇಗಿದ್ದಾರೆ ಈಗ? ಚೆನ್ನಾಗಿದ್ದಾರೆ ಸರ್ ಇವಾಗ. ಓಕೆ, ಸೊ ಅವರಲ್ಲಿ ಏನಾದ್ರು ಅವ್ರಿಗೂ ತೊಂದರೆ ಇತ್ತಾ ಏನಾದ್ರು? ಸರ್ ಏನಂದ್ರೆ ನಮ್ಗೆ ಒಂಥರ ಕೊರಗು ಮನ್ಸಲ್ಲಿ, ಮಕ್ಳಿಗೂ ಮುಂದಕ್ಕೆ ಬರ್ಲಿಕ್ಕೆ ಏನಕ್ಕೂ ಚಾನ್ಸ್ ಬರ್ತಾ ಇಲ್ವಲ್ಲ, ನಮಗೂ ಹಿಂಗ ಆಗ್ತಿದ್ಯಲ್ಲ ಅಂತಾನೆ ಒಂಥರ ನಮ್ಗೆ ಮೈಂಡ್ ಡಿಪ್ರೆಸ್ಡ್ ಆಗೋಗಿತ್ತು. ಸೊ ಇವಾಗ ನಮ್ಗೆ ಅವರು ಅಲ್ಲಿಂದಾನೇ ಎಲ್ಲ ಕ್ಲಿಯರೆನ್ಸ್ ಮಾಡ್ಕೊಟ್ರು. ಸೊ ಅಲ್ಲಿಂದ ನಮ್ಗೆ ಒಂಥರ ಪಾಸಿಟಿವಿಟಿ, ಒಂಥರ ಬೆಳಕು ಬಂದಂಗ ಆಗಿದೆ ನಮ್ ಜೀವನದಲ್ಲಿ. ಓಕೆ ಮೇಡಮ್, ಒಳ್ಳೇದಾಗ್ಲಿ. ತಮ್ಮ ಅನುಭವ ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡಿದ್ದೀರಾ. ಇದೇ ತರ ಬೇರೆ ಯಾರಿಗಾನ ತೊಂದರೆ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ಖಂಡಿತ ಸರ್. ಓಕೆ ಓಕೆ ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ಹೇಳಿ ಮೇಡಮ್, ಏನು ತೊಂದರೆ ಇತ್ತು ಇವ್ರದ್ದು, ಮತ್ತೆ ಏನು ಮಾಡಿಕೊಟ್ರಿ? ಸರ್, ಅವ್ರಿಗೆ ಭಾಳ ವಾಮಾಚಾರ ಸಮಸ್ಯೆ ಇತ್ತು. ಮತ್ತೆ ಅವ್ರ ಮಗ 4 ವರ್ಷದಿಂದ ಎಲ್ಲ ಕಡೆ ITBT ಎಲ್ಲ ಕಡೆ ಕೆಲಸಗಳಿಗೆ ಟ್ರೈ ಮಾಡ್ತಿದ್ದ. ಅರ್ಬನ್ ಓದಿದ್ದ, ಅರ್ಬನ್ ಕಂಪ್ನಿಗೆ ಇದಕ್ಕೆ ಟ್ರೈ ಮಾಡ್ತಿದ್ದ, ಕೆಲಸ ಸಿಗ್ತಾ ಇರಲಿಲ್ಲ. ಆಮೇಲೆ ಪ್ಲಸ್ ನಮ್ಮ ಹತ್ರ ಫಸ್ಟ್ ಬಂದಿದ್ದು ಅಣ್ಣ ಅವರು, ಅವ್ರ ತಂಗಿ ಇಬ್ರು ಬಂದಿದ್ದು. ಬಂದು ಅವ್ರು ನಮ್ಮ ಹತ್ರ ಫಸ್ಟ್ ಅಂಜನಾ ಶಾಸ್ತ್ರ ಕೇಳಿದ್ದು. ಆಮೇಲೆ ಅವ್ರು ಬಂದು ಕೇಳ್ಬಿಟ್ಟು, ನಮ್ಮ ಮಗನ್ಗೆ ಹಿಂಗೆ ಕೆಲಸ ನೋಡ್ತೀವಿ, ಕೆಲಸ ಸಿಕ್ತಿ, ಯಾರು ಕೆಲಸ ಬೇಕೋ ಅವರೇ ಬರಬೇಕು, ಅವ್ನು ಬರಲ್ಲ ಅಂದ್ರು. ಬರಲ್ಲ, ನಾನು ಬರೋ ರೀತಿ ನಂಗೆ ಗೊತ್ತು, ನಾನು ಮಾಡ್ಕೊಂತೀನಿ ಅಂತೇಳಿ ಒಂದು ನಿಂಬೆಹಣ್ಣು ಕೊಟ್ಟೆ. ಅವನ ಹೆಸರು ಮೇಲೆ ಹೋಗಿ ಹೊಡೀರಿ, ಬರ್ತಾರೆ ಅಂತ ಹೇಳಿದೆ. ಹಂಗೆ 3 ದಿನಕ್ಕೆ ಅವ್ರ ತಾಯಿ, ತಂದೆ, ಮಗ, ಅತ್ತೆ ಎಲ್ಲರೂ ಬಂದು ಭಾಳ ಹೊತ್ತು ಹಿಂಗೆ ಕುತ್ಕೊಂಡು ಕಾದಿದ್ದು. ನಮ್ದೆಲ್ಲರಿಗೂ ಹೇಳ್ತಿದ್ದು ನೋಡ್ಬಿಟ್ಟು ಆಮೇಲೆ ಅವರೇ ಬಂದು ಕುತ್ಕೊಂಡು ಕಾದು. ಆಮೇಲೆ ನಾನು ಗೌರ್ಮೆಂಟ್ ಕೆಲಸ ಯೋಗ ಆಯ್ತಾ ನೋಡಿ ಅಂದು. ಯೋಗ ಐತೆ ಅಂತಂದೆ. ಗೌರ್ಮೆಂಟ್ ಕೆಲಸಕ್ಕೂ ಹಾಕಿದ್ದಾರೆ, ಅದು ಹೇಳಲಿಲ್ಲ ಅವರು. ಗೌರ್ಮೆಂಟ್ ಕೆಲಸಕ್ಕೆ ಹಾಕಿದ್ದಾರೆ. ಇವಾಗ ಜೂನ್ ಜುಲೈ ಒಳಗಡೆ ಅವ್ರು ಗೌರ್ಮೆಂಟ್ ಕೆಲಸ. ಸೊ ಅಂದ್ರೆ ಕನ್ಫರ್ಮ್ ಮಾಡ್ತಾರೆ, ಇಲ್ಲಾಂದ್ರೆ ಅಟೆಂಡ್ ಮಾಡ್ತಾರೆ? ಇಲ್ಲ, ಕೆಲಸನೇ ಆಗುತ್ತೆ. ವಿತ್ ಪರ್ಮನೆಂಟ್ ಲೆಟರ್ ಬರುತ್ತೆ. ನಾವೇ ಮಾಡಿಸ್ಕೊಡ್ತಾ ಇದೀವಿ, ಗೊತ್ತಿರೋ ಕಡೆಯಿಂದ. ಒಳ್ಳೇದಾಗ್ಲಿ, ಯಾಕೆಂದ್ರೆ ಬಹಳ ಕಷ್ಟ ಬಿದ್ದಿದ್ದಾರೆ. ಮತ್ತೆ ತುಂಬಾ ಕಡೆ ಹೋಗಿ ಬಂದವ್ರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರೆ, ಎಲ್ಲೂ ಅವ್ರಿಗೆ ಅನುಕೂಲ ಆಗಿಲ್ಲ. ಮತ್ತೆ ಮನೆ ಮಾರೋದಕ್ಕೆ ತುಂಬಾ ಒದ್ದಾಡೋರೆ. ಕೊನೆಗೆ ಮನೆನೇ ಮಾರಕ್ಕಾಗಿಲ್ಲ ಅವ್ರಿಗೆ. ಆಮೇಲೆ ನಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕೆ ಮನೆಗೆಲ್ಲಾನು ನಿಂಬೆಹಣ್ಣು ಇವೆಲ್ಲ ಕೊಟ್ಟಿದ್ದೆ, ಹೊಡೆದ್ರು. ಒಂದೇ ವಾರಕ್ಕೆ ಮನೆ ಸೇಲ್ ಆಯ್ತು, ಅಡ್ವಾನ್ಸು ಬಂತು ಅವ್ರಿಗೆ. ಇವಾಗ ನೆಕ್ಸ್ಟ್ ಮಂತ್ ರಿಜಿಸ್ಟ್ರೇಷನ್ ಐತೆ. ಇವತ್ತಿಗೂ ನೆನ್ನೆ ಬಂದಾಗ ಹೇಳ್ತಿದ್ರು, ಇವ್ ದಿನಾ ಫೋನ್ ಮಾಡ್ತಾರೆ. ಮನೆ ಮುಂಚೆ ಕೇಳೋರೇ ಗೊತ್ತಿವಿ, ಇವಾಗ ಮನೆ ಐತಾ ಅಂತೇಳಿ ಫೋನ್ ಮಾಡ್ತಾರೆ. ಒಂದ್ ಕೆಲಸ ಮಾಡಿ ಜಾಸ್ತಿ ಮಾಡ್ಬಿಟ್ಟು ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಡಿ ಅಂತ ಹೇಳಿ ಕಳಿಸ್ತೆ ನಾನು. ಮತ್ತೆ ಇವಾಗ ಇನ್ನೊಂದು ಜಿಗ್ನಿಯಲ್ಲಿ ಒಂದು ಸೈಟ್ ಇದೆ, ಅದು ಮಾರ್ಬೇಕು ಅಂತಿದ್ದಾರೆ. ಅದಕ್ಕೂ ನಿನ್ನೆ ಬಂದು ಇದಕ್ಕೆ ನಿಂಬೆಹಣ್ಣು ಮೈಸ್ಕೊಂಡು ಹೋದ್ರು. ಮತ್ತೆ ಅವ್ರಿಗೆ ಇದ್ದ ಸಮಸ್ಯೆ ಎಲ್ಲ ಬಗೆಹರಿಸಿದೀನಿ. ಎಲ್ಲಾರ್ಗು ಎಲ್ಲ ತಡೆ ಎಲ್ಲ ಹೊಡೆದು ಒಂದೇ ಸರಿನೇ ತಡೆ ಎಲ್ಲ ಹೊಡೆದು ಬಂದೋಬಸ್ತ್ ಮಾಡಿ. ಯಾವ ತರದ ಪ್ರಯೋಗ ಇವ್ರ ಮೇಲೆ ಆಗಿದ್ದು? ಇವ್ರಿಗೆ ಯಾವ ಕೆಲಸ ಕಾರ್ಯ ಆಗ್ಬಾರ್ದು, ಎಲ್ಲ ಕಟ್ಬಿಟ್ಟಿದ್ರು. ಯಾರು ಮಾಡಿದ್ದು ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು, ಅಲ್ಲಿರೋರೆ ಅಂತಾರೋ ಮಾಡಿರೋದು. ಅಂತಂದ್ರೆ 6-3ಕ್ಕೆ ಅಲ್ಲಿರೋ ಮನೆಯನ್ನ ಇವ್ರು ಹಾಕೋಬೇಕು ಅಂತೇಳಿ ಮಾಡಿದ್ರು. ಅಲ್ಲಿ ಎಲ್ಲ ಫುಲ್ ಕಟ್ಬಿಟ್ಟಿದ್ರು. ಇವ್ರಿಗೆ ಯಾವ ಕಡೆ ಹೋಗೋದಕ್ಕೆ ದಾರಿ ಇರ್ಲಿಲ್ಲ. ಆ ಹುಡುಗನ್ಗೆ ಒಂಥರ ಮಂಕು, ಯಾವಾಗೂ ಮಲ್ಗೋದು, ಒಂಥರ ಮಂಕು. ಓದಿದ್ದಾರೆ ಚೆನ್ನಾಗಿ, 3 ಡಿಗ್ರಿ ಆಗಿದೆ, ಓದಿದ್ದಾರೆ. ಮಂಕು ಆ ಹುಡುಗನ್ಗೆ. ಮತ್ತೆ ಇವಮ್ಮನು ಸಿವಿಲ್ ಇಂಜಿನಿಯರು. ಇವಮ್ಮನು ಪಾಪ ಅವ್ರಿಗೂ ಅಷ್ಟೇ ಇಟ್ಕಿದಂಗೆ ಬಿಡೋದು. ಅದು ಶೂಪಾಗಿರೋ ಒಂದು ಕಲ್ಲಿಗೆ ಸಂಪು ಪ್ಲೇಟ್ಗೆ ಹೋಗಿ ಬೀಳ್ತಿತ್ತ ಎಮ್ಮಂತಲೆ. ಡ್ಯಾಮೇಜ್ ಆಗ್ಬೇಕು ಅಷ್ಟೇ, ಡ್ಯಾಮೇಜ್ ಆಗ್ಬೇಕು, ಪ್ಲೇಟ್ ಬರ್ಬೇಕು. ಬಿದ್ದು ಎಮ್ಮ ಸ್ಟಿಚ್ ಎಲ್ಲ ಹಾಕ್ಸಿದಾರೆ ತಲೆ, ಆ ತರ. ಮತ್ತೆ ಅವ್ರ ಮನೆಗೆ ನಾದ್ನಿಗೆ ಮದ್ವೆ ಇಲ್ಲ ಅವ್ರಿಗೆ. ಮತ್ತೆ ಈ ತರಾನೇ ಅವ್ರ ಮನೆಗೆ ಒಂಥರ ಎಲ್ಲಾರ ಮನ್ಸು ಕೆಟ್ಟೋಗ್ಬಿಟ್ಟು ಒಂಥರ ಏನ್ ಮಾಡ್ಬೇಕು, ಮುಂದೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಿಲ್ಲ. ಹಿಂಗೆ ಯೂಟ್ಯೂಬ್ಗಳಲ್ಲಿ ನೋಡ್ಕೊಳ್ಳೋದು, ಹೋಗೋದು. ಸುಮ್ನೆ ಅವ್ರು ಏನೋ ಹೇಳ್ತಾರೆ, ಇಲ್ಲಿ ಹೋದ್ರೆ ಪರಿಹಾರ ಆಗ್ಬಿಡುತ್ತೆ. ಅವ್ರದ್ದು ದುಡ್ಡು ಸಾಲ ಮಾಡಿ ದುಡ್ಡು ಕೊಟ್ಟವ್ರೆ. ಒಂದೊಂದ್ ಕಡೆ 2 ಲಕ್ಷ 2 ಲಕ್ಷ ಎಲ್ಲ ಕೊಟ್ಟವ್ರೆ. ಅವ್ರ ಸಮಸ್ಯೆ ಬಗೆಹರಿದಿಲ್ಲ. ಈ ತರ ಎಲ್ಲ ದುಡ್ಡುಗಳು ಇಸ್ಕೊಂಡು ಅವ್ರ ಸಮಸ್ಯೆನೇ ಬಗೆಹರಿದಿಲ್ಲ. ಹುಣಸೂರು, ಕೇರಳ, ಎಲ್ಲ ಮೈಸೂರು. ನೀವು ಆ ಥರದ್ದು ಏನು ಮಾಡಿಕೊಟ್ರಿ? ನಾವೇನು ಮಾಡ್ಕೊಟ್ಟಿಲ್ಲ ಸರ್. ಅವ್ರಿಗೆ ನೋಡಿದ್ವಿ, ನಾವು ಸಣ್ಣ ತಡೆಗಳಂತೂ ಯಾರಿಗೂ ಹೊಡಿಯಲ್ಲ. 2 ಸರಿ 3 ಸರಿ 5 ಸರಿ ತಡೆಗಳು ಹೊಡಿಯಲ್ಲ. ನಮ್ದೇನಿದ್ರೆ ಸಿಂಗಲ್ ಪೇಮೆಂಟ್, ಸಿಂಗಲ್ ಸೆಟಲ್ಮೆಂಟು, ಒಂದೇ ಸರಿನೇ. ಏನಾದರೂ ಹಂಗೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಸಣ್ಣ ತಡೆ ಒಂದು ಹೊಡ್ಕೊಡ್ತೀವಿ. ಸದ್ಯಕ್ಕೆ ಮೂವಪ್ಪ ಆಗ್ಲಿ ಹೋಗ್ರಿ ಅಂತೇಳಿ ತೊಂದರೆಯಲ್ಲಿ ಇದ್ದೀವಿ ಅಂದರೆ ದೊಡ್ಡ ತಡೆ ಹೊಡೆದ್ವಿ.
ಹೊಡೆದ್ಬಿಟ್ಟಿಂದೇನೆ ಫುಲ್ ಎಲ್ಲಾರ್ಗೂ ಬೆಳ್ಳಿ ಯಂತ್ರಗಳು ಹಾಕಿ ಮನೆಗೆಲ್ಲ ಬಂದೋಬಸ್ತ್ ಮಾಡಿಕೊಟ್ಬಿಟ್ನಿ. ಇನ್ನು 60 ವರ್ಷ ನಿಮ್ಮನ್ನ ಯಾರು ಟಚ್ ಮಾಡಲ್ಲ, ಬದುಕಿದ್ರೆ. ಬದುಕಿಲ್ಲ ಅಂದ್ರೆ ಇಲ್ಲ. ನಾವು ಮಾಡಿಕೊಡೋ ಯಂತ್ರ ಅವ್ರು ಸತ್ತೋದ್ರು ಅವ್ರ ಜೊತೆಲಿ ಹಾಕಿ ಉಣ್ಬೇಕದು. ಸೊ ಆ ಥರ ಅದ್ರ ಎನರ್ಜಿ ಇರುತ್ತೆ, ಪವರ್ ಇರುತ್ತೆ ಅದರಲ್ಲಿ. ಮತ್ತೆ ಅದು ಇನ್ನೊಬ್ರು ಯೂಸ್ ಮಾಡಂಗಿಲ್ಲ, ಮತ್ತೆ ಅದು ಯಂತ್ರ ಓಪನ್ ಮಾಡ್ಬಿಟ್ಟು ಚೆಲ್ಲಂಗಿಲ್ಲ, ನೆಲಕ್ಕೆ ಬೀಳಂಗಿಲ್ಲ. ಯಾಕೆ? ಅದಂಗೆ ಇವಾಗ ನಾವು ನಿಮ್ಮ ಹೆಸರು ಮೇಲೆ ಮಾಡಿರ್ತೀವಿ ಒಂದು ಯಂತ್ರ, ಅದು ನಿಮ್ಗೇನೆ. ಅದು ಹೆಂಗೆ ಅಂತಂದ್ರೆ ಇವಾಗ ನಾನೊಂದು ಶಕ್ತಿನ ವಶ ಮಾಡ್ಕೊಂಡಿರ್ತೀನಲ್ಲ, ಅದು ನನ್ನ ಜೊತೆಲೇ ಇರಬೇಕು. ನಾನು ಸತ್ರು ನನ್ನ ಜೊತೆಲೇ ಹೋಗ್ಬಿಡ್ಬೇಕು. ಓಕೆ ಓಕೆ, ಆ ರೀತಿ ಅದು. ಬೈ ಚಾನ್ಸ್ ಅದನ್ನು ತೆಗೆದೆ ಈಗ ಮಿಸ್ಟೇಕ್ ಆಗಿ ಯಾರೋ ಬೇರೆಯವ್ರು ಯೂಸ್ ಮಾಡ್ತಾರೆ, ಇಲ್ಲ ಬೇರೆಯವ್ರು ಅದು ಅವ್ರಿಗೆ ಉಪಯೋಗ ಬರಲ್ಲ. ಅದು ಅಂದ್ರೆ ಅದ್ರದ್ದು ಸೈಡ್ ಎಫೆಕ್ಟ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ, ಉಪಯೋಗ ಆಗಲ್ಲ ಅಷ್ಟೇ. ಅದ್ರದ್ದು ಅಂದ್ರೆ ಸೈಡ್ ಎಫೆಕ್ಟ್ ತರ ಏನು ಒಂಥರ ಏನೋ ಒಂದು ಯೂಸ್ ಅಂಡ್ ಥ್ರೂ ಪ್ಲೇಟ್ ಬಿದ್ದಿರೋ ರೀತಿ ಬಿದ್ದಿರುತ್ತೆ. ಅವ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಅದು ನಿಮ್ಮ ಹೆಸರು ಮೇಲೆ ಮಾಡಿರ್ತೀವಲ್ಲ, ನಿಮಗೆ ಮಾತ್ರ ಅದು ಹೆಲ್ಪ್ ಆಗುತ್ತೆ. ತೆಗೆದ್ಮೇಲೆ ಅದು ವೇಸ್ಟ್ ಅಷ್ಟೇ, ವೇಸ್ಟ್, ಡೆಟ್ ಇನ್ವೆಸ್ಟ್ಮೆಂಟ್ ಥರ. ಅದು ತುಂಬ ಒಳ್ಳೆಯದು. ಸೊ ವೀಕ್ಷಕರೇ, ಇದೊಂದು ಯಾಕಂದರೆ ಸಾಮಾನ್ಯವಾಗಿ ತೊಂದರೆಗಳಲ್ಲಿರೋರು ಸಾಕಷ್ಟು ಜನಗಳು ನಮ್ಮ ಸುತ್ತನೇ ಇದ್ದಾರೆ ನಮ್ಮ ಸಮಾಜದಲ್ಲಿ. ಸೊ ಆ ಥರದ್ದು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಫೇಲ್ಯೂರ್ ಆಗೈತೆ, ನಮಗೆಲ್ಲೂ ರಿಸಲ್ಟ್ ಸಿಕ್ಕಿಲ್ಲ ಇಂಥವ್ರು ಕೂಡ ಸೊ ಎಲ್ಲೋ ಒಂದು ಕಡೆ ಆ ದಾರಿ ಆ ಪ್ರಯತ್ನಗಳನ್ನ ಬಿಡದಿರ ಒಂದು ಕಡೆ ಎಲ್ಲೋ ಒಂದು ಒಳ್ಳೆ ಜಾಗಗಳು ಹುಡ್ಕೊಂಡು ಹೋದರೆ ಅದಕ್ಕೆ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಅವ್ರಿಗೆ ಆಗಿದ್ದ ಎಫೆಕ್ಟು ಅವರು ಈಗ ಕಾವ್ಯವ್ರ ಮೊನ್ನೆ ಒಬ್ರು ಬಂದಿದ್ರು ಸರ್ ಶುಕ್ರವಾರ. ಅವ್ರಿಗೆ ಏನೋ ವಾಮಾಚಾರ ಇಲ್ಲ, ನಿಮ್ಗೇನು ಇಲ್ಲ ಅಂದ್ರೆ, ಮೇಡಮ್ ನಾನು ಇವಾಗ ಒಂದು ಬಿಸ್ನೆಸ್ ಓಪನ್ ಮಾಡ್ತಿದ್ದೀನಿ, ವಾಮಾಚಾರ ನಾನು ನಿಮ್ಮ ಹತ್ರ ಕೇಳ್ಬಿಟ್ಟು ನಿಮ್ಮ ಮೇಲೆ ಭಾಳ ನಂಬಿಕೆ ಐತೆ, ನಾವು ನಿಮ್ದು ಭಾಳ ನೋಡಿದೀವಿ, ನಿಮ್ಮ ಮಾತಲ್ಲಿ ನಮ್ಗೊಂದು ಕ್ಲಾರಿಟಿ ಐತೆ, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಕ್ ಬಂದಿದ್ದೀನಿ. ವಾಮಾಚಾರ ಏನಾದ್ರು ಏನು ಇಲ್ಲ ಅಂತೆ. ಏನು ಇಲ್ವಾ, ಸರಿ, ಈಗ ಮುಂದೆ ಯಾರಾದ್ರೂ ಮಾಡ್ಬೋದಾ ಅಂತ ಕೇಳಿದ್ರು. ಮುಂದೆ ಅಂತ ಕನ್ಫರ್ಮ್ ಮಾಡ್ತಾರೆ ನಿಮ್ಗೆ ಅಂತ ಹೇಳಿದ್ರೆ, ಮುಂದೆ ಯಾರು ಮಾಡದೇ ಇರೋ ರೀತಿ ಇವಾಗ್ಲೇ ನಮ್ಗೆ ರೆಡಿ ಮಾಡಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಟೋಗೋರು. ಆಂಟಿ ಸಿ ಬೇಲ್ ತರ ಇದು, ಪೊಲೀಸರು ಅರೆಸ್ಟ್ ಮಾಡಕ್ ಬಿಫೋರ್ ಬೇಲ್ ರೆಡಿ ಇರುತ್ತೆ. ಅವರು ಬಿಸ್ನೆಸ್ ಮಾಡ್ತಾವ್ರೆ ಓಕೆ ದೊಡ್ಡ ಮಟ್ಟದಲ್ಲಿ, ಮತ್ತೆ ಯಾರಾದ್ರೂ ಕಣ್ ಬಿದ್ಬಿಟ್ಟು ಮಾಡ್ಬಿಟ್ರೆ ಆಮೇಲೆ ಲಾಸ್ ಆಗ್ಬಿಡುತ್ತೆ ಅಂತ ಹೇಳಿ ಮಾಡ್ಬೋದಾ? ಮಾಡ್ಬೋದು ಸರ್, ಮಾಡ್ಬೋದು. ಸೊ ಹೆಂಗೆ ಅಂತಂದ್ರೆ ಈಗ ಮಳೆ ಮಾಡ ಕೌದಿದೆ, ಮಳೆ ಬರಕ್ಕಿಂತ ಮುಂಚೆನೆ ರೈನ್ ಕೋಟ್ ಹಾಕೊಂಡು ಹೋಗ್ಬಿಡೋದು ಅಷ್ಟೇನೆ, ಬಂದ್ರೆ ಇಲ್ಲ ಒಂದ್ ಛತ್ರಿ ಇಟ್ಕೊಂಡು ಹೋಗ್ಬಿಡೋದು. ಚೆನ್ನಾಗಿದೆ. ಸೊ ಇದು ಮಾಡ್ಕೊಟ್ರ ಅವ್ರಿಗೆ? ಇಲ್ಲ, ಡೇಟ್ ಇಸ್ಕೊಂಡು ಹೋಗೋರು. ಸೊ ಮಾಡ್ಕೊಡ್ತೀವಿ, 24 ಕೊಟ್ಟಿದ್ದೀನಿ ಡೇಟ್. ಸೊ ಹಿಂಗೂ ಮಾಡ್ಕೊಂಡು ಆಪ್ಷನ್ ಇದೆ, ರಕ್ಷಣೆ ಮಾಡ್ಕೊಂಡ್ಬಿಡ್ಬೋದು. ಯಾಕೆಂತಂದ್ರೆ ಇವಾಗ ಹಂಚಿನ ಮನೆ ಯಾವಾಗ ಮಳೆ ಬರುತ್ತೋ ಯಾವಾಗ ಸೋರುತ್ತೋ ಗೊತ್ತಿಲ್ಲ. ಆ ಸೋರಕ್ಕಿಂತ ಮುಂಚೆ ಆ ತೂತುಗಳಿಗೆಲ್ಲ ನಾವು ಪ್ಯಾಚಸ್ ಮಾಡ್ಕೊಂಡ್ಬಿಟ್ರೆ ಸೇಫ್ಟಿ ಇರುತ್ತಲ್ವಾ, ಅದಕ್ಕೆ. ಸೊ ಇದೊಂದು ರಿಸಲ್ಟ್ ಇರೋ ವಿಚಾರ ಅವ್ರನ್ನ ಮಾತಾಡ್ಸಿದ್ವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಕಾವ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.